ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೆಕೆಂಡ್ ಡೇ. ನಾವಿವತ್ತು ಮುರುಡೇಶ್ವರಕ್ಕೆ ಬಂದಿದ್ವಿ ಧರ್ಮಸ್ಥಳದಿಂದ. ಆಲ್ರೆಡಿ ನಾವೆಲ್ಲ ರೆಡಿಯಾಗಿ ಈಗ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ನೆಕ್ಸ್ಟು ಬೀಚಲ್ಲಿ ಆಟ ಆಡಕ್ಕೆ ಹೋಗ್ತೀವಿ ಗೈಸ್. ಸೊ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಕಂಪ್ಲೀಟ್ ವಿಡಿಯೋನ ನೋಡಿ. ಆಲ್ರೆಡಿ ಧರ್ಮಸ್ಥಳದ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಎಲ್ಲರೂ ವಿಡಿಯೋನ ನೋಡಿ ಫ್ರೀಯಿಂದ. ಓಕೆ, ವಿ ಆರ್ ರೆಡಿ. ಹೋಗ್ತಾ ಇದ್ದೀವಿ ಗೈಸ್ ಇವಾಗ ದೇವಸ್ಥಾನಕ್ಕೆ ದರ್ಶನ ಮಾಡೋಕ್ಕೆ. ಆಲ್ರೆಡಿ 7 o'clock ಆಗಿದೆ. 6 ಗಂಟೆಗೆ ಹೋಗಬೇಕು ಅಂದ್ಕೊಂಡ್ವಿ, ಹೋಗೋಕ್ಕಾಗಲಿಲ್ಲ, ಬಿಸಿಲು ಜಾಸ್ತಿ ಇತ್ತು. ಸೊ ಇವಾಗ ಹೋಗ್ತಾ ಇದ್ದೀವಿ. ಹೆಂಗಿದೆ ಚಿನ್ನು? ಇದು ನೋಡಿಲ್ಲ ಆಲ್ರೆಡಿ. ಸೂಪರಾ, ಚೆನ್ನಾಗಿ ಟ್ರಿಪ್ಪು ಧರ್ಮಸ್ಥಳ ಸೂಪರ್. ಚೆನ್ನಾಗಿ ಟ್ರಿಪ್ ಹೊಡಿತಾರೆ ಗೈಸ್. ಸಮ್ಮರಲ್ಲಿ 1 ವೀಕ್ ಪೋಸ್ಟ್ಪೋನ್ ಆಗಿದ್ನ ಇಲ್ಲ ಬೇಡ ಅಂದ್ಬಿಟ್ಟು ಇಮ್ಮಿಡಿಯೇಟೇ ಮಾಡಿಸ್ಕೊಂಡ್ರು ಹೋಗೋಣ ಅಂತ. ಬನ್ನಿ ದೇವಸ್ಥಾನ ದರ್ಶನ ಮಾಡಿ ಆಮೇಲೆ ಸಿಗ್ತೀನಿ. ಬಾಯ್. ಪಪ್ಪ ಇವ್ನು ಬಾರನ ತಡಿಯೋಕ್ಕಾಗಲ್ಲ ಅಂದ್ಬಿಟ್ಟು ಯಾವಾಗಲೂ ಈ ಹುಡುಗಿ ಮೇಲೆ ಹಾಕಿರ್ತಾನೆ. ಆಮೇಲೆ ಹೇಳೋದು ವಾ ಅಯ್ಯೋ ಏನಾಯ್ತು. ಆಮೇಲೆ ಹೇಳೋದು ಇಲ್ಲ ಅವರು ನಡೆಯೋಕ್ಕಾಯ್ತಲ್ಲ, ಅದಕ್ಕೆ ನಾನು ಕರ್ಕೊಯ್ತಾ ಇದ್ದೀನಿ ಅಂತ ರೀಸನ್ ಕೊಡೋದು. ಅವನಿಗೆ ಅವ್ನ ಬಾರನೇ ತಡ್ಕೊಳಕ್ಕಾಯ್ತಲ್ಲ ಗೈಸ್. ಎಲ್ಲ ನಿದ್ದೆಲ್ಲ ಅವರೇ ನಿದ್ದೆ ಮಾಡಿಲ್ಲ. ಫೈನಲಿ ಬಂದ್ವಿ ದೇವಸ್ಥಾನದ ಒಳಗಡೆ. ಇನ್ನು ಒಳಗಡೆ ಎಂಟರ್ ಆಗಬೇಕು. ದರ್ಶನ ಮಾಡ್ಕೊಂಡು ನೋಡೋಣ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ಆಟ ಆಡಬೇಕು ಗೈಸ್. ದೇವಸ್ಥಾನ ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ. ದರ್ಶನ ಬೇಗ ಆಯ್ತು ಅಲ್ಲ ಮನೆ, ವೆಯ್ಟೇ ಮಾಡಲಿಲ್ಲ ಗೈಸ್ ನಾವು. ಊಟ ಮುಗಿಸ್ಕೊಂಡು ಬಂದು ಗೈಸ್. ಈಗ ಹೋಗಿ ಸ್ವಲ್ಪ ರೂಮಲ್ಲಿ ರೆಸ್ಟ್ ಮಾಡಿಬಿಟ್ಟು ಮಧ್ಯಾಹ್ನ ಹಂಗೆ ಬರಬೇಕು. ಸ್ವಲ್ಪ ಆಟ ಆಡೋಣ ಬೀಚಲ್ಲಿ ಅಂದ್ಬಿಟ್ಟು ಇವಾಗ ರೂಮ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ ರೂಮ್ಗೆ. ಬನ್ನಿ ಚಿನ್ನು ಹೋಗೋಣ. ಹಾಂ ತಗೊಳ್ಳಿ, ಆಯ್ತು. ನಾವಿಲ್ಲಿ ದೇವಸ್ಥಾನಕ್ಕೆ ಎಂಟ್ರಿ ಆಗೋ ಗೇಟಲ್ಲಿ ಲೆಫ್ಟ್ ಸೈಡ್ಗೆ ಮೀನುಗಾರರ ಸಂಘ ಅಂತ ಬೋರ್ಡ್ ಇರುತ್ತೆ. ಇನ್ನು ರೈಟ್ ಸೈಡ್ಗೆ ಹೋದರೆ ನೀವು ಅಲ್ಲಿ ಯಾರೆಲ್ಲ ದೇವಸ್ಥಾನಕ್ಕೆ ಬಂದಿರ್ತಾರೋ ಸೊ ಅವರೆಲ್ಲ ಅಲ್ಲಿ ಬೀಚಲ್ಲಿ ಆಟ ಆಡ್ತಾ ಇರ್ತಾರೆ. ನಾವು ಲೆಫ್ಟ್ ಸೈಡ್ಗೆ ಬಂದ್ವಿ. ಯಾವ ರೀತಿ ಮೀನು ಹಿಡಿತಾರೆ, ಯಾವ್ಯಾವ ರೀತಿ ಮೀನುಗಳಿರುತ್ತೆ ನೋಡೋಣ ಅಂದ್ಬಿಟ್ಟು ಇಲ್ಲಿ ಬಂದ್ವಿ. ಇಲ್ಲಿ ನೀರು ಮಾತ್ರ ತುಂಬ ಅಂದರೆ ತುಂಬ ಸ್ಮೆಲ್ ಬರ್ತಾಯಿತ್ತು. ಯಾಕೆಂದರೆ ಇಲ್ಲಿ ತುಂಬ ಜನ ಮೀನು ಹಿಡಿತಾರಲ್ವ, ಅದರಿಂದ ತುಂಬ ಸ್ಮೆಲ್ ಬರ್ತಿತ್ತು. ಬಟ್ ಅದ್ರ ಜೊತೆಗೆ ಇನ್ನೊಂದು ಏನು ಅಂತ ಅಂದರೆ ತುಂಬಾ ಗಲೀಜಿತ್ತು. ದಯವಿಟ್ಟು ಅಲ್ಲಿರೋರು ಆದಷ್ಟು ಕ್ಲೀನ್ನ ಮೇಂಟೈನ್ ಮಾಡಿ. ತುಂಬಾ ಗಲೀಜಿತ್ತು, ಅದರಿಂದ ಸ್ವಲ್ಪ ಆ ಕಡೆ ನಮಗೆ ಇರೋಕ್ಕಾಗಲಿಲ್ಲ. ಸೊ ಅಲ್ಲಿಂದ ನಾವು ಬೇಗ ಹೊರಟ್ಬಿಟ್ವಿ ಈ ಕಡೆ ದೇವಸ್ಥಾನ ನೋಡೋಣ ಅಂತ ಅಂದ್ಬಿಟ್ಟು. ಇಷ್ಟು ದಿನ ನಾವು ರೀಲ್ಸಲ್ಲಿ ನೋಡ್ತಾ ಇದ್ವಿ, ಇವಾಗ ರಿಯಲ್ ಆಗಿ ನೋಡ್ತಾ ಇದೀವಿ ಅಲ್ವಾ ಚಿನ್ನ? ಇಷ್ಟು ದಿನ ರೀಲ್ಸ್ ನೋಡಿ ಹೋಗೋಣ ಅಂತಿದ್ದೆ, ಇವಾಗ ರಿಯಲ್ ಆಗಿ ನೋಡ್ತಾ ಇದೀವಿ. ಹಾವು ಮೇಲ್ಗಡೆ ನೋಡು, ಕತ್ತಲೈತಲ್ಲ, ಹಾವು ಮೇಲ್ಗಡೆ ಒಂದು ಅಂಕಲ್ ಕೆಲಸ ಚೆನ್ನಾಗೈತೆ ಗೈಸ್. ಹೌದು, ಏನೋ ಇನ್ನ ಇನ್ ಪ್ರೋಸೆಸ್ ಅಲ್ಲಿ ಐತೆ, ಏನೋ ಇನ್ನ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ, ನೋಡೋಣ. ಚೆನ್ನಾಗೈತೆ ಗೈಸ್. ಸಮ್ಮರ್ಗೆ ಒಳ್ಳೆ ಚೆನ್ನಾಗಿ ಬಂದಿದೀವಲ್ಲ ಮನೆ. ಹೌದು, ಬಿಸಿಲು ಜಾಸ್ತಿ ಐತೆ ಗೈಸ್. ನೀವೇನಾದ್ರೂ ವಿಸಿಟ್ ಮಾಡ್ಬೇಕಂದ್ರೆ ಬೇಗನೆ 6 o'clock ಬಂದು ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು 8 o'clock ಅಷ್ಟರಲ್ಲಿ ಟಿಫನ್ ಮಾಡಿಕೊಂಡು ರೂಮ್ಗೆ ಹೋಗಿ ರೆಸ್ಟ್ ಮಾಡ್ಬಿಟ್ಟು ಈವ್ನಿಂಗು ಬೀಚಲ್ಲಿ ಬಂದು ಆಟ ಆಡಿ ಗೈಸ್, ಚೆನ್ನಾಗಿರುತ್ತೆ. ಹಾಯ್ ಗೈಸ್, ಇವಾಗ ದೇವಸ್ಥಾನ ವಿಸಿಟ್ ಮಾಡಿ ಬಂದ್ವಿ ರೂಮ್ಗೆ. ಅಲ್ಲೇ ದೇವಸ್ಥಾನದಲ್ಲಿ ಟಿಫನ್ ಕೊಟ್ಟಿದ್ರು, ಅವಲಕ್ಕಿ ಮತ್ತು ಉಪ್ಪಿಟ್ಟು ಕೊಟ್ಟಿದ್ರು. ಅದು ತಿನ್ಕೊಂಡು ಸ್ವಲ್ಪ ಬೀಚಲ್ಲಿ ಕುತ್ಕೊಂಡು ಆಟ ಆಡಿಕೊಂಡು ಇವಾಗ ರೂಮಿಗೆ ಬಂದ್ವಿ. ಇಲ್ಲೇ ಅಡುಗೆ ಮಾಡ್ತಾಯಿದ್ದೀವಿ ನಾವು. ಇಂಡಕ್ಷನ್ನು ಮತ್ತು ಸ್ವಲ್ಪ ಪಾತ್ರೆ ಎಲ್ಲ ತಂದಿದ್ದು, ತರಕಾರಿ ಎಲ್ಲ ಇವಾಗ ಮಾಡ್ತಾಯಿದ್ದೀವಿ. ಇಲ್ಲಿ ಇದು ಟೊಮೊಟೊ ಬೈಯಕ್ಕೆ ಇಟ್ಟಿದ್ದೀವಿ ರಸಮ್ಗೆ. ಇಲ್ಲೆಲ್ಲ ತರಕಾರಿ ಎಲ್ಲ ಬಿಡಿಸ್ಕೊತಾ ಇದ್ದೀವಿ. ಚಿಕನ್ ಫ್ರೈ ಮಾಡ್ತಾಯಿದ್ದೀವಿ ನಾವು ಇವಾಗ. ದೇವಸ್ಥಾನ ಎಲ್ಲ ಆಯ್ತಲ್ಲ, ನಾವು ಪ್ರಸಾದ ಏನೂ ತಂದಿಲ್ಲ. ಅಂದರೆ ಇಲ್ಲೆಲ್ಲ ನಾನ್ ವೆಜ್ಜು, ವೆಜ್ ಎಲ್ಲ ಸಿಗುತ್ತೆ ಜಾಸ್ತಿ. ನಾನ್ ವೆಜ್, ಫಿಶ್ಶು, ಚಿಕನ್ ಎಲ್ಲ ಮಾಡ್ತಾ ಇರ್ತಾರೆ ಹೋಟೆಲ್ಸಲ್ಲಿ. ಅದಕ್ಕೆ ನಾವು ಸ್ವಲ್ಪ ಸೈಡ್ಗೆ ಚಿಕನ್ನು ಮತ್ತು ರಸಮ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ ಗೈಸ್. ಇಂಡಕ್ಷನಲ್ಲೇ ಮಾಡಬೇಕು ಇವಾಗ ಅಡುಗೆ. ಅವಳಿಗೆ ಚಿಕನ್ ತೊಳೆಯಕ್ಕೆ ಹೇಳಿದೀನಿ, ಅದಕ್ಕೆ ಚಿಕನ್ ತೊಳೆಯಕ್ಕೆ ಹೋಗೋಳೆ ನಮ್ಮ ಶ್ರೇಯ. ಹಿಂದ್ಗಡೆ ಇರೋದೇನು ಅಕ್ಕಿನ? ಇದು ಅಕ್ಕಿ ಗೈಸ್, ಕವರಲ್ಲಿ ಅಕ್ಕಿ ತಗೊಬಂದಿದ್ದೀನಿ.
ಅರ್ಧ kg. ಈ ಬಿಸಿಲು ಈಗ ಇನ್ನೊಂದು ಜೊತೆ ಅವಲ್ಲ ಸಾಕ್ಸು. ಅಯ್ಯೋ ಏನು ಸುಮ್ಮನಿರೋ ಹಾಕಿದ್ರಾಯ್ತು. ಕೊಡವ ಚಿಕನ್ ತಂದೊಳಗೆ ಗೈಸ್ ಕೊಡ. ಚಿಕನ್ ನಾವು ತಂದ್ವಿ, ತೊಳ್ಕ ಬಂದ್ಲು. ಚಿಕನ್ ಫ್ರೈ ಮಾಡ್ಕೊಂಡು ತಿಂತಾ ಇರೋದೆ ಚೆನ್ನಾಗಿರುತ್ತೆ. ರಸಮು ಚಿಕನ್ ಕಾಂಬಿನೇಷನ್ಗೆ ಇದು ತಿಂದ್ಬಿಟ್ಟು ನೆಕ್ಸ್ಟ್ ನಾವು ಬೀಚಲ್ಲಿ ಆಟಾಡಕ್ಕೆ ಹೋಯ್ತೀವಿ. ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಅಲ್ವಾ ಚಿನ್ನು? ಇವ್ರಂತೂ ಎಷ್ಟೊತ್ತಿಗೆ ಬೇಗ ಹೋಯ್ತೀವಪ್ಪ ಅಂತ ಕಾಯ್ತಾವ್ರೆ. ಜಾಸ್ತಿ ಮಾಡೋಣ, ಬೇಗ ಬೇಗ ಬೇಲಿ ಆಯ್ತು ಗೈಸ್. ಸ್ಮ್ಯಾಶ್ ಮಾಡ್ತಾ ಇದೀವಿ ರಸಮ್ಗೆ. ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೀವಿ. ಉಳ್ಳೆ ಬತ್ತೈತೆ, ಅಕ್ಕಿ ಹಾಕ್ಬೇಕು ಇವಾಗ. ಚಿಕನ್ ಮಸಾಲ, ಚಿಲ್ಲಿ ಪೌಡ್ರು ಮತ್ತೆ ನಿಂಬೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಚಿಕಿ ಬೇಡ, ಫ್ರೈ ಮಾಡೋಣ. ಹಸಿ ಸ್ಮೆಲ್ ಬಂದ್ಬಿಡುತ್ತೆ. ಎಲ್ಲ ಬೀಳ್ಸ್ಕೊಂಡು ಮಾಡ್ತಾ ಇದೆಯಾ ಕರೆಕ್ಟಾಗಿ ಎತ್ತೆ. ಪುದೀನ ಒಂದ್ಮುರಿ ಹಾಕ್ತಾರೆ ಈಗ. ಇಲ್ಲ ಅಷ್ಟೇ ಹಾಕ್ಬಿಟ್ಟು ಈಗ ಕಲಿಸ್ತೀನಿ ಗೈಸ್. ಕೈಯೆಲ್ಲ ಉರಿ ಬರ್ತದೆ ನೋಡಿ. ಈಗ ಚಿಕನ್ ಫ್ರೈ ಗಮ್ ಅಂತ ಐತೆ ಗೈಸ್. ಚಿಕನ್ ಫ್ರೈ ಮಾಡ್ತಾ ಇದ್ದೀವಿ. ಅನ್ನ ಇದು ರಸಮ್ ತುಂಬಿಟ್ಟಿದ್ದೀವಿ. ಇಲ್ಲಿ ಚಿಕನ್ ಫ್ರೈ. ಆಹಾ ಡುಗು 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 ತಿಂತಾ ಇದ್ರೆ. ಈ ಥರ ಟ್ರಾವೆಲ್ ಮಾಡಿದಾಗ ನಾವೇ ಚಿಕನ್ ಮಾಡ್ಕೊಂಡು ತಿಂದಾಗ ಇರುತ್ತೆ ಗೊತ್ತಾ. ಮತ್ತೆ ನಾವು ಅನ್ಕೋತಾ ಇರ್ತೀವಿ ಕೆರೆ ಪಕ್ಕ ಮಾಡೋಣ ಅಂತ, ಅದು ಊರ ಕಡೆ ಸರಿ, ಇಲ್ಲಿ ಔಟ್ ಸೈಡ್ ಬಂದಾಗ ಆಗಲ್ಲ. ಓದ್ ವೆಹಿಕಲ್ ಇದ್ರೆ ಅದಕ್ಕೆ ಈ ಥರ ಮಾಡ್ಕೋಬೋದು ನಡಿ ಗೈಸ್. ಬೇಗ ಅಡುಗೆ ಮಾಡ್ಬಿಟ್ಟು ಬೀಚ್ಗೆ ಹೋಗ್ಬಿಡೋಣ. ಇವಾಗ ಅಂತೂ ಫೋನಲ್ಲೇ ಮುಳುಗೋಗವ್ರಿ. ಹೊಡೀರಿ ಚಪ್ಪಾಳೆ ಡಂಗಣ ಗಂಡ ಕಣ ಗಂಡ ಕಣ ಇವಳಂತೂ ಜಜ್ಜನಲ್ಲೇ ಮುಳುಗೋವಳೆ. ಹೊಡೀರಿ ಚಪ್ಪಾಳೆ ಡಂಗಣ ಗಂಡ ಕಣ ಗಂಡ ಚಿಕನ್ ಕಲ್ಸೋದ್ರಲ್ಲಿ, ತರಕಾರಿ ಹಚ್ಚೋದ್ರಲ್ಲಿ ಹೊಡೀರಿ ಚಪ್ಪಾಳೆ ಡಂಗಣ ಗಂಡ ಗಂಡ ಇವಳಂತೂ ಅನ್ನ ಬೇಯಿಸೋದ್ರಲ್ಲೇ ಮುಳುಗೋವಳೆ. ಡಂಗಣ ಗಂಡ ಕಣ ಡಂಗಣ ಗಂಡ ಯಾರೋ ಸೈಕೋ ಹಿಂಗಾಡ್ತಾರೆ ಅಂತ ಅನ್ಕೋತಾರಲ್ಲ. ನನ್ ಜೊತೆ ಕೆಲಸ ಮಾಡಿರೋಂತ ಇವಳು ಏನೋ ಅಂತ ಅಂತಾರೆ ಅವರು. ಆಫೀಸರ್ ನೋಡ್ಬಿಟ್ರೆ ಹಂಗೆಲ್ಲ ಅನ್ಕೋಬೇಡಿ ಗೈಸ್. ಎಲ್ಲ ಹೊರಗಡೆ ಹೋದಾಗ ಎಂಜಾಯ್ ಮಾಡಬೇಕು. ನಾನು ಏನು ಡ್ಯೂಟಿ ಅದಲ್ಲ, ನಾನು ಇದು ನೋಡಿ ಗೈಸ್. ಚಿಕನ್ ಹಾಕ್ತಾ ಇದೀವಿ. ಮಸಾಲ ಕಲ್ಸಿಟ್ಟಿದ್ವಲ್ಲ ಚಿಕನ್ ಈಗ. ಸ್ಪೈಸಿ ವಾವ್. ಎಲ್ಲ ಅಡುಗೆನೂ ಆಯಿತು. ಇವಾಗ ಊಟ ಮಾಡ್ತಾ ಇದ್ದೀವಿ. ಇವಳು ನೋಡಿ ಫಸ್ಟೇ ತಟ್ಟೆ ಎತ್ಕೊಂಡು ಕುತ್ಕೊಂಡ್ಬಿಟ್ಟವಳೆ ನೋಡಿ. ಇಲ್ಲಿ ಮಜ್ಜಿಗೆ ಮಾಡ್ತಾ ಇದ್ದೀವಿ ನಾವು. ಅಕ್ಕ ನೀರು ತುಂಬ್ತವ್ರೆ. ಇಲ್ಲಿ ನಮ್ಮ ಚಿಕ್ಕಿ ಎಲ್ಲರಿಗೂ ಊಟ ಕೊಡ್ತವ್ರೆ. ಇಲ್ಲಿ ನೋಡಿ ನೋಡಿ, ಇಲ್ಲಿ ನೋಡಿ ಚಿಕನ್ ಫ್ರೈ ಮತ್ತೆ ರಸಮ್ ಮತ್ತೆ ಅನ್ನ. ಹಾಯ್ ಗೈಸ್, ಇವಾಗೆಲ್ಲ ನಾವು ಊಟ ಮುಗಿಸ್ಕೊಂಡು ಬೀಚ್ಗೆ ಹೋಗ್ತಾ ಇದ್ದೀವಿ ಆಟಾಡೋಕ್ಕೆ. ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗಂತೂ ಫುಲ್ ಎಂಜಾಯ್ ಮಾಡಬೇಕು. 4 ಗಂಟೆವರೆಗೂ ಬೀಚಲ್ಲಿ ಆಟಾಡ್ತೀವಿ. ಇವಾಗ 12:30 ಹೋಗು. ಚೆನ್ನಾಗಿದೆಯಲ್ಲ ಶೈನಿಂಗ್ ಆಗಿ. ಎಲ್ಲ ಕನ್ನಡಕ ತಗೋಬತ್ತವ್ರೆ. ತಗೊಂಡಿರೋದನ್ನ ಮನೇಲಿ ಬಿಟ್ಬಿಟ್ಟು ಇಲ್ಲಿ ತಗೋತವ್ರೆ. ಇವನಂತೂ ಫುಲ್ಲು ಬೆವರು. ನಿನ್ನೆಯಿಂದ ನಿಜವಾಗ್ಲೂ ಗೈಸ್ ನಮ್ಮೂರ ಸೈಡಲ್ಲಿ ಇರ್ಬೋದು, ಬಟ್ ಈ ಸೈಡಲ್ಲಂತೂ ಇರೋಕ್ಕಾಗಲ್ಲ. ಹೆವಿ ಬಿಸಿಲು. ನೋಡಿದ್ರೆ ನಾರ್ಮಲ್ ಆಗಿ ಐತೆ, ಬಟ್ ಟೆಂಪ್ರೇಚರ್ ಮಾತ್ರ 33 ಆ ಥರ. ಓ ಡೀಸೆಂಟು. ನಾವು ಯಾವ ಥರ ಕಾಣಿಸ್ತೀವಿ ಅಂದರೆ ಅದೇ ಸಿಡಿಲ್ಬಡಿದು ಕ್ಷಾಮ ಬಂದು ಪ್ರವಾಹ ಸಿಕ್ಕಿ ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯ್ತಾರೆ. ನಿಮಗೇನು ಆಗ್ಲಿಲ್ವಲ್ಲ. ಅಯ್ಯೋ ಪಾಪಿಗಳ. ಗೈಸ್ ಇವಳು ನನ್ನ ತಂಗಿ ಗೈಸ್. ಹೌದು ಗೈಸ್, ಎಣ್ಣೆ ತಾನೇ ಹುಟ್ಟಿದ್ವಿ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ನೆನ್ನೆ ತಾನೇ ಹುಟ್ಟಿ ಇಷ್ಟು ಉದ್ದ ಆಗ್ಬಿಟ್ಟವಳೆ ನೋಡಿ ಅಲ್ವಾ ಶ್ರೇಯ? ಹಲ್ಲು ಬಂದ್ಬಿಟ್ಟವೆ ನೆನ್ನೆ ಹುಟ್ಟಿ. ನನಗೆ 52 ವರ್ಷ, ಇವಳಿಗೆ 2 ವರ್ಷ. ಹೌದು ಗೈಸ್, ನಮ್ಮ ಅಕ್ಕನಿಗೆ ಬೇಗ ಮದುವೆ ಮಾಡ್ಬಿಟ್ಟಾರೆ ಗೈಸ್. ಹೌದು ಗೈಸ್. ಅಯ್ಯೋ ನನಗೆ 2 ವರ್ಷಕ್ಕೆ ಮದುವೆ ಮಾಡ್ಬಿಟ್ರು ಗೈಸ್. 4 ಮಕ್ಳು ಎತ್ಕೊಂಡು ಈಗ ಆಟ ಆಡ್ಸಕ್ ಹೋಯ್ತೇನೆ ಸಮುದ್ರಕ್ಕೆ. ಅಲ್ಲೇ ಅಲ್ಲಿ 2 ಮಕ್ಕಳು, ಒಂದು ಚಡ್ಡಿ, ಒಂದು ಬ್ಲ್ಯಾಕ್ ಪ್ಯಾಂಟ್ ಹುಡುಗಿ. ಅಲ್ಲಿ ನೋಡಿ ಅವೇ 2 ಮಕ್ಕಳು, ಇದೊಂದು ಗಂಡು ಮಗ.
ಹೋಯ್ತಾ ಇದ್ದೀನಿ ಕರ್ಕೊಂಡು ಆಟ ಆಡ್ಸಕ್ಕೆ. ಅಲ್ಲಿ ಬೀಚ್ ಹತ್ರ ಬಂದ್ವಿ, ಫುಲ್ ಖುಷಿ ಆಗ್ತೈತೆ. ಮಣ್ಣು ಫುಲ್ ಸುಟ್ಟೋಗ್ತೈತೆ ಗೈಸ್. ಇವಾಗ ಹೆಂಗೆ ಅಂದ್ರೆ ಆ ಕಡೆ ಹೋಗೋಣ ನಡೀರಿ ಶಿವ, ಆ ಕಡೆ ಗೈಸ್ ಆ ಕಡೆ ಹೋಗ್ತಾ ಇದೀವಿ. ಇಲ್ಲಿ ಜನ ಜಾಸ್ತಿ ಇದ್ದಾರೆ, ಸೊ ಅಲ್ಲಿ ಹೋಗ್ತಾ ಇದೀವಿ. ದೂರ ಇದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರಲ್ಲ, ಚೆನ್ನಾಗಿ ವಿಡಿಯೋ ಮಾಡ್ಕೋಬೋದು ಮತ್ತೆ ಚೆನ್ನಾಗಿ ಆಟ ಆಡ್ಬೋದು. ಅದಕ್ಕೆ ಲಾಂಗ್ ಹೋಗ್ತಾ ಇದೀವಿ. ಸೊ ದೂರ ಹೋದ್ರೆ ಸ್ವಲ್ಪ ಚೆನ್ನಾಗಿ ಆಟ ಆಡ್ಬೋದು ಗೈಸ್. ಮುರುಡೇಶ್ವರ ಬೀಚಿಂದ ಆಟ ಆಡಿಕೊಂಡು ಬಂದು ಊಟ ಮಾಡಿ ಸ್ನಾನ ಮಾಡಿಕೊಂಡು ಊಟ ಮಾಡಿ ಇವಾಗ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಫೈನಲಿ ಮನೆಗೆ ಬಂದ ಗೈಸ್. 1 ಅವರ್ ಹೋಗೋಣ ಅಂತ ಅಂದ್ಕೊಂಡ್ವಿ, ಹೋಗೋಕ್ಕಾಗಲಿಲ್ಲ, ಹುಷಾರಿರಲಿಲ್ಲ ನನಗೆ. ಯಾಕೋ ಮೈಂಡು ಚೇಂಜ್ ಆಯಿತು, ಬೇಡ ನೆಕ್ಸ್ಟ್ ಟೈಮ್ ಹೋಗೋಣ ಅಂದ್ಬಿಟ್ಟು ಮುರುಡೇಶ್ವರದಿಂದ ಡೈರೆಕ್ಟು ಮನೆಗೆ ಬಂದ್ವಿ. ಸೊ ವಿಡಿಯೋ ಎಂಡ್ ಮಾಡೋದೇ ಮರ್ತೋಗಿದೆ. ಇವಾಗ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ಈ ವಿಡಿಯೋ ಇದಾಗಿತ್ತು. ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.